ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಹೀಗೆ ಬುರ್ಜಿ ಮಾಡೋಣ. ಸ್ಪೆಷಲ್ ಮೆಥಡು. ಈ ಥರನೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲಿ ಕಡಾಯಲ್ಲಿ ನಾನು ಒಂದು ಗ್ಲಾಸ್ ನೀರು ಇಟ್ಟಿದ್ದೀನಿ. ಒಂದು 7 ಮೊಟ್ಟೆನ ಹೊಡೆದ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಮಿಕ್ಸ್ ಆಗಲಿ, ಎಲ್ಲೋ ವೈಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡಬೇಕು. ನೀರು ಚೆನ್ನಾಗಿ ಕುದ್ದಿದೆ ಅಂದಮೇಲೆ ಈ ಬೀಟ್ ಮಾಡಿರೋ ಎಗ್ನ ಸಣ್ಣದಾಗಿ ಒಂದು ಸೈಡಿಂದ ಬಿಡೋಣ. ಸಡನ್ನಾಗಿ ಹಾಕೋದು ಬೇಡ, ಸಣ್ಣದ ಒಂದೇ ಇದರಲ್ಲಿ ಅದುವಾಗ ನೋಡಿ ಈ ಥರ ಒಂದು ಸೈಡಿಂದನೇ ಹಾಕೋಣ. ಹಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಬಿಡೋಣ. ನೀರಲ್ಲಿ ಚೆನ್ನಾಗಿ ಬೇಯಲಿ. ಮೊಟ್ಟೆ ಉಬ್ಬುತ್ತೆ, ನೀರಲ್ಲಿ ಬೇಯೋದ್ರಿಂದ ಮೊಟ್ಟೆ ಉಬ್ಬುತ್ತೆ. ಈ ಥರ ಮಾಡೋದ್ರಿಂದ ಎಗ್ ಬುರ್ಜಿ ತುಂಬ ಜನಕ್ಕೆ ಒದಗುತ್ತೆ. ಎಷ್ಟು ಕಮ್ಮಿ ಮಾಡಿದ್ರು ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ನಾನು 2 ಈರುಳ್ಳಿ, ದೊಡ್ಡ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಹಸಿಮೆಣ್ಸಿನ್ಕಾಯಿ. ಬನ್ನಿ ಇನ್ನೊಂದು ಕಡಾಯಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಈ ಬೇಯಷ್ಟರಲ್ಲಿ ತಟ್ಟೆ ಮುಚ್ಚಿಬಿಡೋಣ. 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಇದಕ್ಕೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಜೊತೆಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಎಗ್ಗು ಹೆವಿ ಅಲ್ವಾ, ಅದಕ್ಕೆ ಜೀರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಹಾಕ್ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಈಗ 1 ಸ್ಪೂನಷ್ಟು ಹಾಕಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. 2 ಮಿಕ್ಸ್ ಆದ ತಕ್ಷಣ ಈರುಳ್ಳಿ ಹಾಕ್ಬಿಡಿ. ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಸದ್ಯಕ್ಕೆ, ಮತ್ತೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ 1-2-3 ಹಸಿಮೆಣ್ಸಿನ್ಕಾಯಿ. ರೆಡ್ ಚಿಲ್ಲಿ ಹಾಕ್ತೀವಿ, ಆದರೆ ಹಸಿಮೆಣ್ಸಿನ್ಕಾಯಿ ಫ್ಲೇವರು ಚೆನ್ನಾಗಿರುತ್ತೆ ಇದರಲ್ಲಿ. 1-2-3 ಹಾಕಿದ್ರೆ ಎಣ್ಣೆಲಿ ಚೆನ್ನಾಗಿ ಬೆಂದಾದಮೇಲೆ ರೆಡ್ ಚಿಲ್ಲಿ ಪೌಡ್ರು 1 ಸ್ಪೂನು, ಖಾರ ನೋಡಿಕೊಂಡು, ಮೆಣಸಿನ್ಕಾಯಿನೂ ಹಾಕಿರ್ತೀವಲ್ಲ, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಜೀರಿಗೆ ಪುಡಿ ಅರ್ಧ ಸ್ಪೂನು, ಕರಿಮೆಣಸಿನ ಪುಡಿ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆದಮೇಲೆ 1 ಹಿಡಿಯಷ್ಟು ಕ್ಯಾರೆಟ್ ತುರಿ. ಕೆಲವರು ಟೊಮೆಟೊ ಹಾಕ್ಕೊಳ್ತಾರೆ, ನಾನು ಟೊಮೆಟೊ ಹಾಕಲಿಲ್ಲ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಬೇಕಾದರೆ ಟೊಮೆಟೊನ ಆ್ಯಡ್ ಮಾಡ್ಕೋಬೋದು. ನೋಡಿ ನೀರೆಲ್ಲ ಹಿಂಗೋದ್ಮೇಲೆ ಈ ಥರ ಬೆಂದಿದೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಕೊಂಡು ಆ ಒಗ್ಗರಣೆಲ್ಲ ಹಾಕೊಂಡ್ಬಿಟ್ರೆ ರೆಡಿ ಆಯಿತು ಫ್ರೆಂಡ್ಸ್, ಎಗ್ ಬುರ್ಜಿ. ನೋಡಿ ಹಾಕೊಂಡ್ಬಿಡೋಣ. ರೆಡಿ ಆಯಿತು ಎಗ್ ಬುರ್ಜಿ. ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ ಈ ಮೆಥಡಲ್ಲಿ. ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಟ್ರೆ ಫುಲ್ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.